ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನೋಡುವಂಥ ಸಮಯ. ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ಕ್ಯಾರೆಟ್ ಆಲೂಬಾಯ್. ಕ್ಯಾರೆಟ್ ನೀರನ್ನು ಬಳಸ್ಕೊಂಡು ಹೇಗೆ ಆಲೂಬಾಯನ್ನು ಮಾಡೋದು ಅಂತ ನಾನು ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ತುಂಬ ಮೃದುವಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಬರೀ ಮೂರೇ ಕ್ಯಾರೆಟ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ನೀವು ಮಾಡಿ ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, 3 ಕ್ಯಾರೆಟ್ನ ನಾನು ಈ ರೀತಿಯಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ತುರ್ಬೋದೇನು ಬೇಡ, ಈ ರೀತಿಯಾಗಿ ಹಚ್ಚಿಟ್ಕೊಳ್ಳಿ ಸಾಕು. ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, 2 ನೋಡಿ. ಒಂದು ಬೌಲಲ್ಲಿ 3/4 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಈ ಬೌಲಿಗೆ ಒಂದು 10 ಸ್ಪೂನ್ ಆಗುವಷ್ಟು ನಾನು ಈಗ ಅದಕ್ಕೆ ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಸರಿಯಾದ ಪ್ರಮಾಣದಲ್ಲಿ 10 ಸ್ಪೂನ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ 10ರಿಂದ 11 ಸೇರಿಸ್ಕೊಳ್ಳಿ ಸಾಕಾಗುತ್ತೆ. 3 ದೊಡ್ಡ ಕ್ಯಾರೆಟಿಗೆ 10 ಸ್ಪೂನನ್ನು ಸೇರಿಸ್ಕೊಂಡು ಅದಕ್ಕೆ ನಾನು ಇಟ್ಕೋತೀನಿ ಈಗ. ಫ್ರೆಂಡ್ಸ್, ಇದನ್ನು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿಯ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೆಲ್ದಿ ಕೂಡ ಇರುತ್ತೆ ಮಕ್ಕಳಿಗೆ. ಬೇರೆ ಸ್ವೀಟ್ಸ್ ಕೊಡೋದಕ್ಕಿಂತನೂ ಮನೆಯಲ್ಲೇ ಮಾಡಿರೋದ್ರಿಂದ ಪ್ರಿಸರ್ವೇಟಿವ್ಸ್ ಇಲ್ಲದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಏನು ಮಾಡ್ತೀನಿ, ತೊಗೊಂಡಿರುವಂತಹ ಕ್ಯಾರೆಟ್ನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು 1-1.5 ಗ್ಲಾಸಷ್ಟು ನೀರನ್ನು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ 2 ನಿಮಿಷ ಮಿಕ್ಸಿ ಮಾಡ್ಕೊಳ್ಳಿ. ಅದು ನುಣ್ಣಗೆ ಬರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ. ಮಿಕ್ಸಿ ಮಾಡಿದ್ಮೇಲೆ ಒಂದು ವೈಟ್ ಬಟ್ಟೆಗೆ, ಸ್ವಲ್ಪ ತೆಳ್ಳಗಿರುತ್ತಲ್ಲ ಬಟ್ಟೆ, ಅದನ್ನು ಮೇಲೆ ಹಾಕ್ಕೊಂಡು ಅದನ್ನು ವಾಶ್ ಮಾಡಿರೋಂಥ ಬಟ್ಟೆ ಮೇಲೆ ಚೆನ್ನಾಗಿ ಈ ರೀತಿಯಾಗಿ ಅದರಲ್ಲಿರುವಂಥ ನೀರನ್ನೆಲ್ಲನೂ, ಕ್ಯಾರೆಟ್ ನೀರನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಒಂದು ಬೌಲ್ಗೆ. ಚೆನ್ನಾಗಿ ಇದೇ ರೀತಿಯ ಕ್ಯಾರೆಟ್ನ 1-2 ಬಾರಿ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. 2-3 ಸತಿ ಹಿಂಡಿರುವಂತಹ ಮತ್ತೆ ಕ್ಯಾರೆಟ್ ಇರುತ್ತಲ್ಲ ಅದನ್ನೇ ಮತ್ತೆ ನೋಡಿ ಈ ರೀತಿಯಾಗಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಹಿಂಡಿದೆಲ್ಲ ಆದಮೇಲೆ ಮತ್ತೆ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಮತ್ತೆ ಕ್ಯಾರೆಟ್ ನೀರನ್ನು ನೀವು ಮಾಡ್ಕೋಬೋದು. ನಾನು ಟೋಟಲಾಗಿ ಬೆಲ್ಲ ತೊಗೊಂಡಿರುವಂಥ ಬೌಲಲ್ಲಿ 2 ಬೌಲ್ ಆಗುವಷ್ಟು ನಾನು ಕ್ಯಾರೆಟ್ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅದೇ ಬೌಲಲ್ಲಿ 3/4 ಬೌಲ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಒಂದು ಪ್ಯಾನ್ಗೆ ಕ್ಯಾರೆಟ್ ನೀರನ್ನು ನಾನು ಸೇರಿಸ್ಕೊಂಡು 2 ನಿಮಿಷ ಅದನ್ನು ಬಿಸಿ ಆಗಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಅದು ಬಿಸಿ ಆಗೋವರೆಗೂ ನೋಡಿ. ಈಗ ನಾನು ತೊಗೊಂಡಿದ್ದಲ್ವ 10 ಸ್ಪೂನ್ ಕಾರ್ನ್ ಫ್ಲೋರು, ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಎಲ್ಲೂ ಕೂಡ ಗಂಟಿರಬಾರ್ದು, ನೀಟಾಗಿ ಮಿಕ್ಸ್ ಆಗಿರಬೇಕು. ಅದೇ ರೀತಿಯಾಗಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೋಡಿ, ಕ್ಯಾರೆಟ್ 2 ನಿಮಿಷ ನೀರು ಹಾಕಾದ್ಮೇಲೆ ಈಗ ನಾನು ತೊಗೊಂಡಿರುವಂತಹ 3/4 ಬೌಲ್ ಬೆಲ್ಲ ಇದೆಯಲ್ಲ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. 2 ಬೌಲ್ ಕ್ಯಾರೆಟ್ ನೀರಿಗೆ 3/4 ಬೌಲ್ ನಾನು ಬೆಲ್ಲನ ತೊಗೊಂಡಿರುವಂಥದ್ದು. ಅದೇ ಸಾಕಾಗುತ್ತೆ ಸ್ವೀಟು ನೋಡಿ. ನೀವು ಎಷ್ಟು ಬೌಲ್ ಕ್ಯಾರೆಟ್ ನೀರು ತೊಗೋತೀರೋ ಅಷ್ಟರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ. ನಾನು 2 ಬೌಲಿಗೆ 3/4 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ನೀವು 3 ಬೌಲ್ ತೊಗೊಂಡ್ರೆ 1 ಬೌಲ್ ಫುಲ್ಲು ಬೆಲ್ಲನ ತೊಗೊಳ್ಳಿ, ಆವಾಗ ಸರಿ ಹೋಗುತ್ತೆ ನೋಡಿ. ಈಗ ತೊಗೊಂಡಿರುವಂತಹ ಕಾರ್ನ್ ಫ್ಲೋರ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ನೀರು 2 ನಿಮಿಷ ಕಾದಾದ ನಂತರ ಸ್ವಲ್ಪ ತೊಗೊಂಡಿರುವಂಥ ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ಕಾರ್ನ್ ಫ್ಲೋರ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನೂ ಒಂದು ಸತಿ ಹಾಕಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಬಿಕಾಸ್ ಅದು ಮೃದುವಾಗಿ ಬರುತ್ತೆ ಕ್ಯಾರೆಟ್ ಆಲೂಬಾಯ್, ಚೆನ್ನಾಗಿ ಮೃದುವಾಗಿ ಬರುತ್ತೆ. ಗಂಟಿದ್ರೆ ನಮಗೆ ಗಂಟು ಅಂತರ ಅನಿಸ್ಬಿಡುತ್ತೆ ತಿನ್ನಬೇಕಾದ್ರೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ನಾನು 2 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಅಲ್ವಾ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನಾವು ಎಲ್ಲೂ ಕೈ ಬಿಡದೆ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮ್ ಇಡೋಕ್ಕೆ ಹೋಗ್ಬಿಡಿ, ಸೀದ್ಬಿಡುತ್ತೆ ತಳ ಎಲ್ಲ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್. 1 ನಿಮಿಷ ಕೂಡ ಅದಕ್ಕೆ ನಾವು ರೆಸ್ಟ್ ಬಿಡಬಾರ್ದು. ಚೆನ್ನಾಗಿ ತಿರ್ಗಿಸ್ಕೊತಾನೇ ಇರಬೇಕು ಎಲ್ಲ ಕಡೆನೂ ಸರಿಯಾಗಿ ಚೆನ್ನಾಗಿ ನೋಡಿ. ಈಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಮತ್ತೆ ಅದನ್ನು ಕೈ ಬಿಡದ ಹಾಗೆ ತಿರುಗಿಸ್ತಾನೇ ಇರಿ ಚೆನ್ನಾಗಿ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ಟ್ರೆಂಡಿಂಗಲ್ಲಿರೋ ರೆಸಿಪಿ ಇದು ಕ್ಯಾರೆಟ್ ಆಲೂಬಾಯ್. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಒಂದು ಸ್ವಲ್ಪ ಜಲ್ಲಿ ಥರ ಅನಿಸೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸತಿ ಮಾಡಿಕೊಡಿ ಹೇಗಿರುತ್ತೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ತಿರುಗಿಸ್ತಾ ಇದ್ದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತಿರುಗಿಸ್ತಾ ಇದ್ದೀನಿ ನೋಡಿ. ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರ್ತಿದೆ.
ಸ್ಪೂನಲ್ಲಿ ತೊಗೊಂಡು ಅದು ಹಾಕಿದ ತಕ್ಷಣ ಹಂಗೆ ಬೀಳ್ತಾ ಇದೆ. ಚೆನ್ನಾಗಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಈಗ ನಾವು ಈ ರೀತಿಯಾಗಿ ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ತುಪ್ಪನ ತೊಗೊಂಡಿದ್ದೆ ಅಲ್ಲ, ಅದನ್ನು ಕೂಡ ನಾನೀಗ 1-2 ಸ್ಪೂನ್ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಈಗ ಕೂಡ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈ ಬಿಡಲೇಬೇಡಿ, ಎಲ್ಲೂ ಕೂಡ ಚೆನ್ನಾಗಿ ತಿರುಗಿಸ್ತಾನೆ ಇರಿ, ತಳ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಅದು ಹಿಡ್ಕೋಬೇಕು, ಆವಾಗ ಅಷ್ಟವರೆಗೂ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ತಾನೇ ಇರಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿತಾನೆ ಇರಿ. ನೋಡಿ ಇದು ಮಾಡೋದಕ್ಕೆ ನಮ್ಗೆ ಆಲ್ಮೋಸ್ಟ್ ತೆಗೆಸ್ಕೊಳ್ಳೋದಕ್ಕೆ ಒಂದು 15 ನಿಮಿಷ ಅಂತೂ ಆಗೇ ಆಗುತ್ತೆ. ಕರೆಕ್ಟಾಗಿ ಒಂದು 15 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಆವಾಗಲೇ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುವಂಥದ್ದು. ಚೆನ್ನಾಗಿ ನೋಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ 2 ನಿಮಿಷ ಆದಮೇಲೆ ಇನ್ನೂ ಒಂದು ಸ್ವಲ್ಪ 2 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಮತ್ತೆ ನಾನು ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದಂತಹ ಏಲಕ್ಕಿ ಪುಡಿ ಇದೆಯಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ನನಗೆ ಹೇಗೆ ಅನಿಸ್ತಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ನೋಡಿ ನೀಟಾಗಿ ಅದು ತಳ ಎಲ್ಲ ಬಿಡ್ತಾ ಇದೆ ಅಲ್ವಾ, ಚೆನ್ನಾಗಿ ಗಟ್ಟಿ ಬಂದಿದೆ. ಚೆನ್ನಾಗಿ ಗಟ್ಟಿ ಬರಬೇಕದು, ತಳ ಎಲ್ಲ ಬಿಡಬೇಕು ಅನ್ನೋರು. ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಟ್ಕೊಂಡಿರಬೇಕು. ನೋಡಿ ಅದಕ್ಕೆ ನೀಟಾಗಿ ಬಿಸಿ ಇರುವಾಗಲೇ ಟ್ರಾನ್ಸ್ಫರ್ ಮಾಡ್ಕೊಬಿಡಿ. ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಶೇಪ್ ಮಾಡ್ಕೊಳ್ಳಿ ನೀಟಾಗಿ, ಮೇಲೆ ಎಲ್ಲ ನೈಸಾಗಿರೋ ಥರ. ಆವಾಗ ನೋಡೋದಕ್ಕೂ ಕೂಡ ಚೆನ್ನಾಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಹಾಕ್ಕೊಂಡು ಒಂದು 2 ಸತಿ ಟ್ಯಾಪ್ ಮಾಡ್ಕೊಳ್ಳಿ, ನೀಟಾಗಿ ಅದು ಹರಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಲ್ಲೂ ಕೂಡ ನಮಗೆ ಬಬಲ್ಸ್ ರೀತಿ ಬರೋದಿಲ್ಲ. ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಟ್ಯಾಪ್ ಮಾಡೋದ್ರಿಂದ ಚೆನ್ನಾಗಿ ಅದು ನೀಟಾಗಿ ಕೂರುತ್ತೆ ಅಷ್ಟೇ. ನೋಡಿ ಈಗ 2 ಅವರ್ ಬಿಟ್ಟಿದ್ದೀನಿ, ಅದು ತಣ್ಣಗಾಗೋವರೆಗೂ. ನೋಡಿ ಈಗ ನೀಟಾಗಿ ಅದಷ್ಟಕ್ಕೆ ತಾನೇ ಅದು ಬಿಟ್ಕೋತಾ ಇದೆ ಸೈಡಲ್ಲೆಲ್ಲ. ಅದು ತಣ್ಣಗಾದ್ಮೇಲೆ ನಾವು ಪೀಸಸ್ ರೀತಿ ಕಟ್ ಮಾಡ್ಕೋಬೇಕು. ನೋಡಿ 2 ಅವರ್ ಬಿಟ್ಟು ತಣ್ಣಗಾದ್ಮೇಲೆ ಈ ರೀತಿಯಾಗಿ ಪೀಸಸ್ ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನೈನಾ ಅಡುಗೆ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ